ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಟುಗೆದರ್ ಆ್ಯಸ್ ಅ ಹ್ಯೂಮನ್. ದಟ್ಸ್ ಓಕೆ. ಪಕ್ಕದಿಂದ ತೋರಿಸಿದ್ನಾ? ಪಕ್ಕದಿಂದ ತೋರಿಸಿ. ನೋಡಿ ನೋಡಿ ಅಪ್ಪ, ನಂಬಲ್ಲಪ್ಪ. 1 ಕೋಟಿ. ಎಷ್ಟು ಕೋಟಿ? 1 ಕೋಟಿ ಚೆಕ್ ಬರಿತಾ ಇದ್ದೀನಿ. ನನ್ನ ಒಂದು 5 ಕ್ವಶನ್ ಇದೆ. ಎಷ್ಟು ಕ್ವಶನ್ನು? 5 ಕ್ವಶನು. 5 ಕ್ವಶನಲ್ಲಿ ವಿಯನ್ ಕೇಳಿರೋದೇ ಒಂದು 3-4 ಕ್ವಶನ್ ಇದೆ. ಅದನ್ನೆಲ್ಲ ನಾನು ಪ್ರೋಸೆಸ್ ಮಾಡಿ ನನಗೆ ಆನ್ಸರ್ ಮಾಡೋಕ್ಕಾಗದೆ ನಾನೇ ಸ್ವಲ್ಪ ಏನೇನೋ ಬದಲಾವಣೆಗಳು ಮಾಡಿಕೊಂಡು ಇವತ್ತು ನಿಮಗೆ ಈ ಚಾಲೆಂಜ್ ಆಗ್ತಾ ಇದ್ದೀನಿ. ನೀವೇನಾದರೂ ಈ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ರೆ 1 ಕೋಟಿ ಚೆಕ್ಕು ನಿಮಗೆ ಕೊಡ್ತೀವಿ. ಓಕೆ, ಸೊ ಫಸ್ಟ್ ಚೆಕ್ ಬರೆದು ಬಿಡ್ತೀವಿ. 1 2 0 ಅಲ್ಲಿಂದ 2 7 0 ಆಯಿತು. ಓಕೆ, ಸೈನ್ ಹಾಕ್ಲಾ? ಓಕೆ, ವೆಯ್ಟ್. ಅಲ್ಲಿಂದ 1 crore ಅಂತ ಬರಿತೀನಿ. ಸೊ ಹೆಸರು ಮಾತ್ರ ಬರಿಬೇಕು. ಅದು ಯಾವ ಸಬ್ಸ್ಕ್ರೈಬರು, ಯಾರಿಗೆ ಬೇಸಿಗುತ್ತೋ ಗೊತ್ತಿಲ್ಲ. 1 crore rupees ಓನ್ಲಿ. ಆಯಿತಾ? ಆ್ಯಂಡ್ ಇಲ್ಲಿ ಹೆಸರು ಯಾರಿಗೆ ಗೊತ್ತಿಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಅಕೌಂಟ್ ಪೇ ಚೆಕ್. ಆಯಿತಾ? ನಿಮ್ಮ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ಆ್ಯಂಡ್ ಡೇಟು ಐ ವಿಲ್ ಕೀಪ್ ಇಟ್ ಫಾರ್ ಎವರ್. ಹ್ಯೂಮನ್ ಸಿವಿಲೈಸೇಷನ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಗಂಟ ಈ ಚೆಕ್ ವ್ಯಾಲಿಡ್ ಇರುತ್ತೆ. ಎಸ್ ವಿಯನ್, ಸೀಲ್ ಹಾಕ್ಬಿಡು. ಸೊ ಇಲ್ಲಿ ತಿರುಗಿಸು. ಓಕೆ, ರೆಡಿ? ಆಯಿತು. ಓಕೆ, ಎಸ್, ಸೂಪರ್. ಸೊ ಚೆಕ್ ರೆಡಿ ಇದೆ. ಓಕೆ, ಡನ್. ಈ ಚೆಕ್ನ ನಾನು ಸೇಫಾಗಿ ಇಟ್ಟಿರ್ತೀನಿ. ಸೊ ಇಫ್ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್ ಯು ಕ್ಯಾನ್ ಕಲೆಕ್ಟ್ ದ ಚೆಕ್. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ವಿಯಾನು ನನ್ನ ಕೇಳಿರುವಂಥ ಕೆಲವು ಕ್ವಶನ್ಸ್ ಇದೆಯಲ್ಲ, ನನಗೆ ಆನ್ಸರ್ ಇರಲಿಲ್ಲ. ಬಟ್ ತುಂಬ ಟೈಮ್ ತಗೊಂಡೆ ಜಸ್ಟ್ ಟು ಆನ್ಸರ್ ದಟ್ ಕ್ವಶನ್. ಅಲ್ಲ ವಿಯನ್? ಹಾಂ, ಇವಾಗ ನಿಮ್ಮನ್ನ ಈ ಕ್ವಶನ್ ಕೇಳೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಅರ್ಧಂಬರ್ಧ ನೋಡಿದ್ರೆ ಯಾವುದೇ ರೀತಿಯಿಂದ ನಿಮಗೆ ಇದು ಅರ್ಥ ಆಗಲ್ಲ. ಬಟ್ ಇಫ್ ಯು ಆರ್ ವಾಚಿಂಗ್ ಟಿಲ್ ಎಂಡ್, ಕ್ಲೋಸಿಂಗ್ ಬರೋ ತನಕ ನೋಡಿದ್ರೆ ನಿಮಗೆ ನಾನು ಹೇಳ್ತೀನಿ ಯಾಕೆ, ವೈ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಒನ್ ಆಫ್ ಟು ಅಂಡರ್ಸ್ಟ್ಯಾಂಡ್. ನೀವೇನು ಚೇಂಜ್ ಆಗಬೇಡಿ, ಏನು ಮಾಡಬೇಡಿ. ಜಸ್ಟ್ ವಾಚ್ ದ ವಿಡಿಯೋ ಆ್ಯಂಡ್ ಬಿ ಥಾಟ್ಫುಲ್ ಅಬೌಟ್ ನಾನು ಕೇಳೋ 5 ಕ್ವಶನಿಗೆ. ಒಂದು, ದ ಆನ್ಸರ್ ವಾಟ್ ಯು ಗಿವ್ ಇಟ್ ಹ್ಯಾಸ್ ಟು ಬಿ ಜಸ್ಟಿಫೈಯೇಬಲ್. ಅಂದರೆ ನೀವು ಇದರಿಂದ ಇದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಹೇಳಬೇಕು. ಆಮೇಲೆ ಯು ಶುಡ್ ಬಿ ವೆರಿ ಲಾಜಿಕಲ್. 2ನೇದು. 3ನೇದು ವೆರಿ ಇಂಪಾರ್ಟೆಂಟ್, ಮನುಷ್ಯರಿಗೆ ಇದರಿಂದ ಎಷ್ಟು ಒಳ್ಳೆಯದಾಗ್ತಾ ಇದೆ, ಆಮೇಲೆ ಮನುಷ್ಯರು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರಾ ಅಂತೇಳೋ ಒಂದು ಲಾಜಿಕಲ್ ಆನ್ಸರ್ ನನಗೆ ಬೇಕು. ನಾಟ್ ನೀವು ChatGPT ಯೂಸ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಯೂಸ್ ಮಾಡ್ಕೊಳ್ಳಿ, ಗೂಗಲ್ ಯೂಸ್ ಮಾಡ್ಕೊಳ್ಳಿ, ನೀವು ಪಕ್ಕದ ಮನೆಯವ್ರನ್ನ ಕೇಳಿ, ಆಚೆ ಮನೆಯವ್ರನ್ನ ಕೇಳಿ, ನಿಮ್ಮ ಗುರುಗಳನ್ನ ಕೇಳಿ, ನಿಮ್ಮ ಕಮ್ಯುನಿಟಿಯವ್ರನ್ನ ಕೇಳಿ, ನಿಮ್ಮ ಸಮಾಜದವ್ರನ್ನ ಕೇಳಿ, ಮಾಸ್ಟರ್ಸ್ನ ಕೇಳಿ, ಸೈಂಟಿಸ್ಟ್ನ ಕೇಳಿ, ಇಲ್ಲ ಬೇರೆ ವಾಟ್ ಎವರ್ ಗೋ ಟು ದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಯಾರನ್ನ ಬೇಕಾದರೂ ಕೇಳಿ. ಬಟ್ ಐ ವಾಂಟ್ ದ ಆನ್ಸರ್ ಟು ಗಿವ್ ಯು ದಿಸ್ ಚೆಕ್. ಅಷ್ಟೇ, ಸಿಂಪಲ್. ಸ್ಟಾರ್ಟ್ ಮಾಡೋದಾ ಕ್ವಶನ್ನು? ಕ್ವಶನ್ ನಂಬರ್ 1. ಇಫ್ ಟೂತ್ ಪೇಸ್ಟ್ ಈಸ್ ಮೆಂಟ್ ಟು ಕ್ಲೀನ್ ಅವರ್ ಟೀತ್, why do we allow fluoride and more than 10 harmful chemicals inside our mouth every single day? Correct? Yeah. Yes. ನಮಗೆ ಹಲ್ಲು ಉಜ್ಜೋ ಕೆಲಸ ಅಷ್ಟೇ. ಹಲ್ಲುಜ್ಜೋ ಕೆಲಸಕ್ಕೆ ಈ ಫ್ಲೂರೈಡ್ ಅಂತ ಹೇಳೋ ಒಂದು ಕೆಮಿಕಲ್, ಅದರೊಟ್ಟಿಗೆ ಇನ್ನೂ 10-15-20 ಕೆಮಿಕಲ್ಸು ನಮ್ಮ ಬಾಯಿಯೊಳಗಡೆ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಎದ್ದೇಳ್ತೀವಿ, ಏನೋ ಒಂದು ಆಲ್ಫಾ ಸ್ಟೇಟಲ್ಲಿ ಇರ್ತೀವಿ, ಏನೋ ಒಂದು ಒಳ್ಳೆ ಐಡಿಯಾಸು, ಅದು ಇದು ಚಾಲೆಂಜಸ್ಸು, ಅವೇರ್ನೆಸ್ಸು, ಕಾನ್ಷಿಯಸ್ ಲೆವೆಲ್ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಸಡನ್ನಾಗಿ ನಾವು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಸ್ವಲ್ಪ ಹೊತ್ತು ಆದರೆ ಬ್ಲೈಂಡ್ ಆಗಿಬಿಡ್ತೀವಿ, ಬ್ಲ್ಯಾಂಕ್ ಆಗಿಬಿಡ್ತೀವಿ, ಏನೂ ಗೊತ್ತಿರಲ್ಲ. ಯಾಕೆ ಇಷ್ಟೊಂದು ಟೂತ್ ಪೇಸ್ಟಲ್ಲಿ ನಾವು ಕೆಮಿಕಲ್ಸ್ ಯೂಸ್ ಮಾಡಬೇಕು? ಇದು ಮನುಷ್ಯರಿಗೆ ಯಾವ ಥರದಲ್ಲಿ ಒಳ್ಳೆಯದಾಗ್ತಾ ಇದೆ? ಇದು ನನ್ನ ಫಸ್ಟ್ ಕ್ವೆಶ್ಚನ್. ನಿಮಗೆ ಇದಕ್ಕೆ ಒಂದು ಆನ್ಸರ್ ಇದ್ದರೆ ದಯವಿಟ್ಟು ಹ್ಯಾವ್ ದಟ್ ರೆಡಿ. ಅಮೇಝಿಂಗ್. ನೀವೇನಾದರೂ ಆಲ್ರೆಡಿ ಇದಕ್ಕೆ ಆನ್ಸರ್ ಸಿಕ್ಬಿಟ್ರೆ, ಹೌದು ಬಿಕಾಸ್ ಆಫ್ ಕೆಮಿಕಲ್, ಬಿ ಲಾಜಿಕಲ್, ಬಿ ರಿಯಲಿಸ್ಟಿಕ್, ಅಂದರೆ ಅದು ಯಾಕೆ ಅಂತ ಹೇಳೋ ಒಂದು ರಿಯಲಿಸ್ಟಿಕ್ ಆಗಿ ಮಾತಾಡಿ. ಆಮೇಲೆ 3ನೇದು ಬಂದು ಮೇಕ್ ಶ್ಯೂರ್ ದಿಸ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಟು ಎವ್ರಿ ಹ್ಯೂಮನ್. ಪ್ರತಿಯೊಂದು ಮನುಷ್ಯನಿಗೆ ಇದರಿಂದ ಒಳ್ಳೇದಾಗ್ತಾ ಇದೆ. ಕೆಮಿಕಲ್ಸ್ ಈಸ್ ಗುಡ್, ಹಾರ್ಮ್ಫುಲ್ ಕೆಮಿಕಲ್ಸ್ ಈಸ್ ಗುಡ್ ಬಿಕಾಸ್ ನಮ್ಮ ಮನುಷ್ಯರೊಳಗಡೆ ಅಷ್ಟೊಂದು ಕೆಟ್ಟ ವಿಷಯಗಳಿದೆ. ಅದೆಲ್ಲ ವಾಟ್ ಎವರ್ ಲಾಜಿಕಲ್, ಮನುಷ್ಯರಿಗೆ ಒಳ್ಳೇದಾಗ್ತಾ ಇದೆಯಾ? ಇಷ್ಟೇ ಫಸ್ಟ್ ಕ್ವೆಶ್ಚನ್. ಆರ್ ವಿ ಕ್ಲಿಯರ್? ಕ್ಯಾನ್ ವಿ ಗೋ ಫಾರ್ ದ ಸೆಕೆಂಡ್ ಕ್ವೆಶ್ಚನ್? ಯಾ ಓಕೆ. ಈಗ ಸೆಕೆಂಡ್ ಕ್ವೆಶ್ಚನ್ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಜಸ್ಟ್ ಅ ಫ್ಯೂ ಮಿನಿಟ್ಸ್ ಆಫ್ ಬೇದಿಂಗು, ನಾವು ಸ್ವಲ್ಪ ಹೊತ್ತು ಹೋಗಿ ನಮ್ಮ ಒಂದು ಬಾಡಿಯಲ್ಲಾಗಿರುವ ಕೊಳೆ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ತೊಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ವೈ ಡು ವಿ ಪೋರ್ 30+
ಟಾಕ್ಸಿಕ್ ಕೆಮಿಕಲ್ಸ್ ಫ್ರಮ್ ಶ್ಯಾಂಪೂಸ್ ಅಂತೆ, ಸೋಪ್ಸ್ ಅಂತೆ, ಏರ್ ಕಂಡೀಷ್ನರ್ಸ್ ಅಂತೆ, ಆಲ್ ಓವರ್ ಅವರ್ ಸ್ಕಿನ್ ದಟ್ ಪ್ರೊಟೆಕ್ಟ್ಸ್ ಅವರ್ ಲೈಫ್. ಕಂಪ್ಲೀಟ್ ಕೆಮಿಕಲ್. ನನಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಕೆಲವು ಸತಿ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಎಂಟರ್ ದೇರ್ ಬಾತ್ರೂಮಿಗೆ ಎಂಟರ್ ಆಗ್ತಾ ಇಲ್ಲ, ಯಾವುದೋ ಒಂದು ಕೆಮಿಕಲ್ ಲ್ಯಾಬೊರೇಟ್ರಿಗೆ ಎಂಟರ್ ಆಗ್ತಾ ಇದ್ದಾರೆ. ಹೋಗ್ತಾರೆ, ತಲೆಗೊಂದು, ಮುಖಕ್ಕೊಂದು, ಇನ್ನೆಲ್ಗೋ ಒಂದು ಎಲ್ಲ ಯೂಸ್ ಮಾಡಿ ಫುಲ್ ಕೆಮಿಕಲ್ಸ್, ಫುಲ್ ಟ್ಯೂಬ್ಸ್ ಆಗಿ ಇಟ್ಟಿರ್ತಾರೆ. ಅದನ್ನೆಲ್ಲ ತೊಳೆದು ಆಮೇಲೆ ತಲೆಗೊಂದು ಇದು ಕಟ್ಕೊಂಡು ಬಂದು ಪೂಜೆ ಮಾಡ್ತಾರೆ, ಅದರಲ್ಲೂ ಕೆಮಿಕಲ್, ವಾಟ್ ಎವರ್. ಐ ಮೀನ್ ಲೆಟ್ಸ್ ಫರ್ಗೆಟ್ ಇಟ್. ಬಟ್ ನಾನು ಇವಾಗ ಹೇಳ್ತಾ ಇರೋದು, ಯಾಕೆ ಇಷ್ಟೊಂದು ಕೆಮಿಕಲ್ ನಮ್ಮ ಬಾಡಿಗೆ? ಸಿ, ಈ ಕೂದಲಿದೆಯಲ್ಲ, ಇಟ್ ಹ್ಯಾಸ್ ಸೋ ಮಚ್ ಪವರ್. ಅಲ್ಲವ್ಯಾ, ನಂಬಲ್ಲಪ್ಪ? ನೋಡಿ, ಪಕ್ಕದಿಂದ ತೋರಿಸಿದ್ನ, ಪಕ್ಕದಿಂದ ತೋರಿಸಿ, ನೋಡಿ ನೋಡಿ ಅಪ್ಪ, ನಂಬಲ್ಲಪ್ಪ? ಸೊ ನಮ್ಮ ಏರು ಯಾವ ಥರ ದೇವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 100 ವರ್ಷ ಬದುಕಿದ್ರೂ ನಮ್ಮದು ಕೂದಲನ್ನ ಏನೂ ಕೀಳೋಕ್ಕಾಗಲ್ಲ. ಬಟ್ ಈ ಕೂದಲನ್ನ ಸಾಯಿಸ್ಬೇಕಂದ್ರೆ ಇಷ್ಟೆಲ್ಲ ಕೆಮಿಕಲ್ ಯೂಸ್ ಮಾಡಬೇಕು. ಡೈಲಿ ಯೂಸ್ ಮಾಡಿ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಸತಿ ತೊಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಎಲ್ಲ ತೊಳೆದು ತೆಗೆದು ಒಂದು ಕಡೆಯಿಂದ ಹೋಗುತ್ತೆ ತಲೆಯಲ್ಲಿ ಕೂದಲು. ಆಮೇಲೆ ಹೇಳ್ತಾರೆ ಇದು ಯೂಸ್ ಮಾಡಿ ಕೂದಲು ಬೆಳೆಯುತ್ತೆ ಅಂತ. ಆ್ಯಂಡ್ ಸ್ಕಿನ್ನು ಹೋಗಬೇಕಾದ್ರೆ ಸ್ಕ್ರೀನ್, ಲೋಷನ್ ಎಲ್ಲ ಹಾಕ್ಕೊಂಡು ಇರೋ ಒಂದು ವಿಟಮಿನ್ ಡಿ ಯಾವುದು ಸನ್ನಿಂದ ಸಿಗ್ತಾಯಿದೆ ಅದನ್ನೋ ಕವರ್ ಮಾಡಿಕೊಂಡು ಒಂದು ಶೇಡ್ಸ್ ಹಾಕೊಂಡು ಹೋಗ್ಬಿಡ್ತೀವಿ. ಶೋಕಿ ಮಾಡುವ, ಶೇಡ್ಸ್ ಹಾಕೊಳ್ಳುವ, ಸಮ್ಟೈಮ್ಸ್ ವಿಲ್ ಹ್ಯಾವ್ ಟು ಬಿ ದಟ್ ನಾರ್ಮಲ್ ಪರ್ಸನ್. ಬಟ್ ಹಾಗಂತ ಹೇಳಿ ಹೌ ಲಾಂಗ್ ವಿ ಶುಡ್ ಬಿ ಕಂಟ್ರೋಲಿಂಗ್ ಅವರ್ ಸೆಲ್ಫ್ ಫ್ರಮ್ ಅವರ್ ನ್ಯಾಚುರಲ್ ಎಕ್ಸ್ಪೋಜರ್? ಸೊ ಕ್ವಶನ್ಗೆ ಆನ್ಸರ್ ಬೇಕು ನನಗೆ. ಇಷ್ಟೊಂದು 30+ ಕೆಮಿಕಲ್ಸ್. ನಮ್ಮ ಅಜ್ಜಂದಿರೆಲ್ಲ ಏರ್ ಕಂಡೀಷ್ನರು, ಶ್ಯಾಂಪು ಮತ್ತು ಇನ್ನೊಂದು ಸೋಪ್, ಇದೆಲ್ಲ ಯಾವುದು ಹಾಕಿಲ್ಲ. ಸೀಗೆಕಾಯಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಥರ ನ್ಯಾಚುರಲ್ ಆಗಿ ಏನು ಮಾಡ್ತಾಯಿದ್ರು ಅದನ್ನೇ ಮಾಡ್ತಾಯಿದ್ರು. ಸೊ ಕ್ವಶನ್ 2ಗೆ ಆನ್ಸರ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೋಡಿ, ವಿಡಿಯೋನ ಕೊನೆ ತನಕ ನೋಡಿ. ದ ಪ್ರಾಬ್ಲಮ್ ಈಸ್ ವಿ ಆಕ್ಸೆಪ್ಟ್ ಎವ್ರಿಥಿಂಗ್. ನಾವೆಲ್ಲ ತಗೊಳ್ತೀವಿ. ವಿ ಡೋಂಟ್ ಈವನ್ ಹ್ಯಾವ್ ದಟ್ ಅಥಾರಿಟಿ ಟು ಆಸ್ಕ್. ಪುಣ್ಯಾತ್ಮ ನನ್ನ ಮಗ ಬೇರ್ ಫುಟ್ ವಾಕು. ನಮಗೆ ಏನು ಚಾಲೆಂಜ್ ಅಂದರೆ, ನಾವು ಕ್ವಶನ್ ಮಾಡೋ ಒಂದು ಕೆಪಾಸಿಟಿನ ಕಳ್ಕೊಬಿಡ್ತೀವಿ. ಆ್ಯಂಡ್ ನನ್ನ ಮಗ ನಾನು ಕ್ವಶನ್ ಮಾಡಿದಾಗ ನನಗನ್ಸಿದ್ದು, ಅವನು ಬೇರ್ ಫುಟ್ ಓಡಾಡಿಕೊಂಡು ನ್ಯಾಚುರಲ್ ಫುಡ್ ಅಲ್ಲ ತಿಂದ್ಕೊಂಡು ಇರಬೇಕಾದ್ರೆ ಅವನಿಗೆ ಬರ್ತಾ ಇದ್ದಂಥ ಐಡಿಯಾಸ್ ಮೇಲೆ ನನಗೆ ಕ್ವಶನ್ ಕೇಳ್ತಾನೆ. ಇವಾಗ ಲೆಟ್ಸ್ ಗೋ ಟು ಥರ್ಡ್ ಕ್ವಶನ್. ಲೆಟ್ಸ್ ಗೋ ಟು ಥರ್ಡ್ ಕ್ವಶನ್. ಯಾ, 3ನೇ ಕ್ವಶನು. ನಮ್ಮ ಕೌಂಟಿಗೆ ಬರಬೇಕಾದ್ರೆ ಕೈಯಲ್ಲಿ ಏನೋ ಹಿಡ್ಕೊಂಡು ಸುತ್ತಾಡ್ತಾ ಇದ್ರು ಎಲ್ಲರೂ, ಅಲ್ಲ? ಎಂಥದ್ದು? ಹಾಂ. ಸೊ ಕ್ವಶನ್ ಹೇಳ್ತೀನಿ. ಇಫ್ ವಿ ಟ್ರೂಲಿ ನೋ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್, ಸಿಗರೇಟ್ ಸೇದದ್ದು ಮತ್ತು ಕುಡಿಯೋದು ನಮ್ಮ ಬಾಡಿನ ಡೆಸ್ಟ್ರಾಯ್ ಮಾಡುತ್ತೆ. ನಮಗೆ ಕೊಟ್ಟಿರೋ ಇದೊಂದು ಗಿಫ್ಟ್ ಇದೆಯಲ್ಲ, ಇನ್ನೊಂದು 20, 30, 50, 100 ವರ್ಷ, ಎಷ್ಟು ವರ್ಷ ನಾವು ಬದುಕ್ತೀವೋ ಆ ಒಂದು ಗಿಫ್ಟ್ ಇದೆಯಲ್ಲ, ಬಾಡಿ ಮತ್ತು ಮೈಂಡ್ನ ಕಂಪ್ಲೀಟ್ ನಾವು ಡೆಸ್ಟ್ರಾಯ್ ಮಾಡ್ತೀವಿ. ಓಕೆ, ಬಿಕಾಸ್ ಆಫ್ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್. ಆ್ಯಂಡ್ ವಾಟ್ ಮೇಕ್ಸ್ ಅಸ್ ಸ್ಟಿಲ್ ಚೂಸ್ ಟು ಪೇ ಫಾರ್ ಅವರ್ ಓನ್ ಸಫರಿಂಗ್. ನಾವು ಸಫರ್ ಆಗೋಕ್ಕೆ ಅಂತಲೇ ನಾವು ಇದೆಲ್ಲ ಮಾಡ್ತಾ ಇರ್ತೀವಿ. ಪೇ ಮಾಡಿ ಸಫರ್ ಆಗು. ಯಾಕೆ? ವೈ? ನನ್ನ ಮಗ ಕೇಳಿದ ಕ್ವಶನು ನನಗೆ ನಮ್ಮ ತಂದೆನ ಕೇಳೋ ಒಂದು ಧೈರ್ಯ ಇರಲಿಲ್ಲ. ಬಿಕಾಸ್ ಐ ಫೆಲ್ಟ್ ದಟ್ ವಾಸ್ ನಾರ್ಮಲ್. ಬಿಕಾಸ್ he was drinking, he was smoking, he was partying, he was doing whatever, and I love my dad. He is the best hero in my life. ಆದರೆ ಅವ್ರು ಮಾಡ್ತಾ ಇದ್ದಿದ್ದು ಬಿಕಾಸ್ ಅವ್ರ ಫ್ರೆಂಡ್ಸು ಮಾಡ್ತಾಯಿದ್ರು, ಇನ್ನೊಬ್ರು ಮಾಡ್ತಾಯಿದ್ರು, ಸೊಸೈಟಿ ಮಾಡ್ತಾಯಿದ್ರು, ಕಮ್ಯುನಿಟಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್. ಸಿ, ಇಟ್ ಈಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಸಿಸ್ಟಮ್. ಸೊ ಎಲ್ಲ ಮಾಡ್ತಾಯಿದ್ದಾರೆ, ಸೆಲೆಬ್ರೇಟ್ ಆಗ್ತಾಯಿದ್ದಾರೆ. ಬಟ್ KR ಹಾಸ್ಪಿಟ್ಲಲ್ಲಿ ಲಾಸ್ಟ್ ಮಿನಿಟ್ ಅವರು ಕೆಮ್ಕೊಂಡು ಸತ್ತಾಗ ಆ ಟೈಮಲ್ಲಿ ನನಗೆ ಅನ್ಸಿದ್ದು ಇಟ್ ವಾಸ್ ನಾರ್ಮಲ್ ಅಂತ. ಬಟ್ ಈ ನನ್ನ ಮಗ ಬಂದು ವೆನ್ ಈಸ್ ಆಸ್ಕಿಂಗ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ, ಅವನು ಹೇಳ್ದ, ಪಾಪ ಅವರು ಇದು ಏನೋ ಮಾಡ್ತಾ ಇದ್ದಾರೆ, ಕ್ಯಾನ್ ಐ ಆಲ್ಸೋ ಡೂ ಇಟ್? ಐ ಕಾಂಟ್ ಸೇ ಇಟ್ ಈಸ್ ಅ ಪ್ರೋಟೀನ್, ವಿಟಮಿನ್, ಇಸ್ಕೋ ನೀನು ಮಾಡು ಅಂತ ಹೇಳೋಕ್ಕಾಗಲಿಲ್ಲ. ಐ ಟೋಲ್ಡ್ ವಿಯಾನ್ ದಟ್ ಈಸ್ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ಆಗ ಇವನು ನನ್ನ ಕೇಳೋದು, ಆ ಡ್ರೈವರ್ ಮಾಮ ಯಾಕೆ ಮಾಡ್ತಾ ಇದ್ದಾರೆ, ಆ ಗೆಸ್ಟ್ ಯಾಕೆ ಇದನ್ನೆಲ್ಲ ಕುಡಿಯೋದು, ಐ ಮೀನ್ ವಾಟ್ ಎವರ್. ಐ ಡೋಂಟ್ ಹ್ಯಾವ್ ಆನ್ಸರ್. ಡಿಸೈಡ್ ಮಾಡಿದೆ, ರಿಟ್ರೀಟಲ್ಲಿ ಬ್ಯಾನ್ ಮಾಡಿಬಿಡುವ. ಆಲ್ ದೀಸ್ ಥಿಂಗ್ಸ್ ಐ ಕಾಂಟ್ ಎಕ್ಸ್ಪ್ಲೇನ್. ಸೊ ಐ ಡೋಂಟ್ ಪೀಪಲ್ ಟು ಕಮ್ ಆ್ಯಂಡ್ ಡೂ ದಟ್ ಇನ್ಸೈಡ್ ಮೈ ಪ್ರಾಪರ್ಟಿ ಬಿಕಾಸ್ ಐ ಕಾಂಟ್ ಆನ್ಸರ್. ಬಟ್ ಇನ್ನೊಂದು, ಮೈ ಡಿಯರ್ ಫ್ರೆಂಡ್ಸ್, ನಾನು ಕುಡಿತಿದ್ದೆ, ಸ್ಮೋಕ್ ಮಾಡ್ತಿದ್ದೆ, ಐ ಯೂಸ್ ಟು ಡೂ ಎವ್ರಿಥಿಂಗ್. ನಾನ್ ವೆಜು ಸಿಕ್ಕಾಪಟ್ಟೆ ತಿಂತಾಯಿದ್ದೆ, ಐ ಹ್ಯಾವ್ ಡನ್ ಎವ್ರಿಥಿಂಗ್. ಬಟ್ ವೆನ್ ಐ ಸಫರ್ಡ್ ಅಷ್ಟೇ. ಕ್ವಶನ್ ನಂಬರ್ 4, ಇದು ಮಾತ್ರ ನನಗೆ ತುಂಬ ವಿಯಾನ್ ಈಸ್ ದ ಪರ್ಸನ್ ರೆಸ್ಪಾನ್ಸಿಬಲ್. ನನ್ನ ಏನು ಕೇಳಬೇಡಿ, ವಿಯಾನ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. 4th question. If a child, mother or father in the animal kingdom feels the same emotions as we do, why have we become so cruel to kill them just to satisfy our taste buds?
ನನಗೆ ಫಸ್ಟ್ ದೊಡ್ಡ ರಿಯಲೈಸೇಷನ್ ಆಗಿದ್ದು, ಐ ವಾಸ್ ಕೋವಿಡಲ್ಲಿ ಆಯಿತು, ಮನೇಲಿದ್ದೆ, ಆರಾಮಾಗಿ ಓಡಾಡ್ತಾ ಇದೆ, ಕೋಳಿಗಳಿಗೆ ತಿನ್ನಿಸ್ತಾ ಇದೆ, ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೆ, ಮೀನುಗಳಿಗೆ ತಿನ್ನಿಸ್ತಾ ಇದೆ. ವಿಯಾನ್ ಬಂದ್ಬಿಟ್ಟು ನಾನು ಒಂದು ಕ್ವಶನ್ ಕೇಳ್ದ, ಪಪ್ಪ ಚಿಕನ್ ಪಾಪ ಅಲ್ಲ ಅಂತ. ನನಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಒಂದು ಕಡೆ ಐ ಆಮ್ ಟೀಚಿಂಗ್ ಹಿಮ್ ಟು ಲವ್ ಎನಿಮಲ್ಸ್, ಇನ್ನೊಂದು ಕಡೆ ಐ ಆಮ್ ಟೀಚಿಂಗ್ ಹಿಮ್ ಟು ಕಿಲ್ ಆ್ಯಂಡ್ ಈಟ್ ಎನಿಮಲ್ಸ್. ಸೊ ಪಾಪ ನಾನು ಯಾವ್ದು ಮಾಡಬೇಕು, ಅದು ಮಾಡಬೇಕಾ ಇದು ಮಾಡಬೇಕಾ, ಎರಡು ಮಾಡು ಅಂತ ಹೇಳ್ಬೇಡ ಪಪ್ಪ, ಬಿಕಾಸ್ ಐ ಆಮ್ ನಾಟ್ ಅ ಡಿಸ್ಗಸ್ಟಿಂಗ್ ಪರ್ಸನ್ ಲೈಕ್ ಯು, ರೈಟ್? ಐದರ್ ಯು ಟೆಲ್ ಮಿ ಟು ಡೂ ದ್ಯಾಟ್, ಐ ವಿಲ್ ಡೂ ದ್ಯಾಟ್. ಯು ಟೆಲ್ ಮಿ ಟು ಡೂ ದಿಸ್, ಐ ವಿಲ್ ಡೂ ದಿಸ್. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಹೇಳು. ಎರಡು ಹೇಳಿ ನನ್ನ ಕನ್ಫ್ಯೂಸ್ ಮಾಡಬೇಡ. ನೀವು ಮನುಷ್ಯರೇ ಹೀಗೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಕೂರ್ತೀರಾ. ಮಕ್ಕಳು ಕ್ವಶನ್ ಕೇಳಿದ್ರು ಕನ್ಫ್ಯೂಸ್ ಮಾಡ್ತೀವಿ. ನಮಗೆ ಧೈರ್ಯ ಇಲ್ಲ. ವಿ ಆರ್ ಸ್ಕೇರ್ಡ್ ಆಫ್ ದ ಸೊಸೈಟಿ, ವಿ ಆರ್ ಸ್ಕೇರ್ಡ್ ಆಫ್ ದ ಕಮ್ಯುನಿಟಿ. ನಮಗೆ ಭಯ. ನನಗೆ ಸಪೋರ್ಟ್ ಮಾಡಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇದೆ. ನಿಮಗೆ ಒಳಗಡೆಗೆ ಏನೋ ಒಂದು ಆಸೆ ಇದೆ. ಎಸ್, ಲೆಟ್ಸ್ ಮೇಕ್ ಇಟ್ ಅಸ್ ಅ ರೆವಲ್ಯೂಷನ್. ಹೆಲ್ತ್ ಬಗ್ಗೆ ಎಲ್ಲದ್ರ ಬಗ್ಗೆ ಅವೇರ್ನೆಸ್ ಮಾಡುವ, ಐ ವಾಂಟ್ ಟು ಸಪೋರ್ಟ್ ಭಜನ್ ಅಂತ ಇದೆ. ಆದರೆ ಯುವರ್ ಕಮ್ಯುನಿಟಿ ಫಿಯರು, ನಿಮ್ಮ ಸೊಸೈಟಿ ಫಿಯರು, ನಿಮಗೆ ಧೈರ್ಯ ಬರ್ತಾ ಇಲ್ಲ. ಅಷ್ಟೇ, ಧೈರ್ಯ ಬರ್ತಾ ಇಲ್ಲ. ಬಿಕಾಸ್ ಯು ಆರ್ ಸ್ಕೇರ್ಡ್ ಆಫ್ ಪೀಪಲ್. ಏನು ಹೇಳ್ತಾರೆ, ನಾನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಿದ್ರೆ ಜನರು ಏನು ಹೇಳ್ತಾರೆ. ರೆಗ್ಯುಲರ್ ಕ್ರೌಡ್ ಹತ್ರ ಹೋದರೆ ರೆಗ್ಯುಲರ್ ಆಗಿ ನಾವು ಏನಾಗಬೇಕು ಅದು ಆಗಿಬಿಡ್ತೀವಿ. ಟೈಮ್ ಟು ಚೇಂಜ್, ಟೈಮ್ ಟು ಥಿಂಕ್. ಬಟ್ ನೀವು ಚೇಂಜ್ ಆಗಬೇಡಿ ಪ್ಲೀಸ್. ಡೋಂಟ್ ಚೇಂಜ್ ಬಿಕಾಸ್ ಆಫ್ ದ ವಿಡಿಯೋಸ್. ದಿಸ್ ಈಸ್ ಆಲ್ ಅಬೌಟ್ ದ 1 crore rupees ಕ್ವಶನ್. 5 ಕ್ವಶನ್ ಆನ್ಸರ್ ಮಾಡಿ 1 ಕೋಟಿ ಪಡ್ಕೊಳ್ಳೋದು ಎಷ್ಟು ಈಸಿ. ಈವನ್ ಕಾನ್ ಬನಿಗ ಕರೋಡ್ಪತಿಯಲ್ಲೂ ಈ ಆಪ್ಷನ್ ಇಲ್ಲ. ಎಸ್, ಸೊ ಇವಾಗ ವಿಯನ್ ಯು ಆಸ್ಕ್ ಮಿ ಅಲ್ಲ, ಕೋಳಿನ ತಿಂಬಕ್ಕಾಗ, ಫಿಶ್ನ ತಿಂಬಕ್ಕಾಗ ಅಂತ ಹೇಳ್ಬಿಟ್ಟ. ನಂದು ಫೇವ್ರೇಟು ಹೋಟೆಲು ಪತ್ತಲು ಮೀನು ಕರಿ. ಹೆಂಗೆ ತಿಂತಾಯಿದೆ, ತಿನ್ನಕ್ಕೆ ಹಿಂಗೆ ಇಟ್ಟಿದ್ದೀನಿ, ಬಂದ್ಬಿಟ್ಟು ಹೇಳ್ದ, ಪಪ್ಪ ಫಿಶ್ ಪಾಪ ಅಲ್ಲ ಅಂತ. ವೆರಿ ಡಿಫಿಕಲ್ಟ್. ಮಕ್ಕಳನ್ನ ನಾವು ಚೇಂಜ್ ಮಾಡೋದಲ್ಲ, ಅವರಿಂದ ನಾವು ಚೇಂಜ್ ಆಗಬೇಕು. ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್ ಬಿಕಾಸ್ ದೇ ಆರ್ ಗಾಡ್ಸ್ ಕ್ರಿಯೇಷನ್. ಡೈರೆಕ್ಟ್ ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರ ಥಾಟ್ಸಲ್ಲಿ ಏನು ರನ್ ಆಗ್ತಾ ಇದೆ, ದಟ್ಸ್ ಆಲ್ ಸೋ ಅಥೆಂಟಿಕ್ ಆ್ಯಂಡ್ ಪ್ಯೂರ್. ಕರೆಕ್ಟ್ ಅಲ್ಲ ವಿಯಾನ್? ಸೊ ಶುಡ್ ಐ ಫಾಲೋ ಯು ಆರ್ ಯು ವಿಲ್ ಫಾಲೋ ಮೀ? ಐ ವಿಲ್ ಫಾಲೋ ಯು, ಯು ವಿಲ್ ಫಾಲೋ ಮೀ. ಇದರ್ ವೇಸ್ ಇಟ್ ಶುಡ್ ಬಿ ರಿಯಲಿಸ್ಟಿಕ್. ಆಯಿತಾ? ಸೊ ಸಿಂಪಲ್ ಕ್ವಶನ್ನು. ಒಂದು ಪ್ರಾಣಿ ಪಕ್ಷಿಗೂ ಅದ್ರದ್ದು ತಾಯಿ, ತಂದೆ, ಅಪ್ಪ, ಅಮ್ಮ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು, ಕೋಕು, ವಿಯಾನ್ ಕೂತಿರ್ತೀವಿ. ಯಾರೊಬ್ಬರು ಬರ್ತಾರೆ, ಸ್ವಲ್ಪ ಬೆಳ್ತಿರೋದು ಕೊಡಿ ಅಂತ ಹೇಳ್ತಾರೆ. ನನ್ನ ಎತ್ಕೊಂಡೋಗಿ ಕಟ್ ಮಾಡಿ ಮಾಂಸ ಮಾಡಿ ತಿಂದು ಬಿಸಾಕ್ತಾರೆ. ಇಲ್ಲ ಎಳೆದು ಕೊಡಿ ಅಂತ ಹೇಳ್ತಾರೆ, ಬೆಳೆಯೋದಿರೋದು ಕೊಡಿ ಅಂತ. ಸೊ ಇವ್ರನ್ನ ವಿಯನ್ನ ಎತ್ಕೊಂಡೋಗಿ ಕಟ್ ಮಾಡಿ ತಿಂದು ಬಿಸಾಕ್ತಾರೆ. ಬ್ರೈನು, ಕಣ್ಣು, ಕಿಡ್ನಿ, ಲಿವರ್ ಏನು ಬಿಡಲ್ಲ. ಎಲ್ಲದಕ್ಕೂ ಒಂದೊಂದು ರೇಟು. ಐ ಮೀನ್ ದೇವರು ಕೂಡ ಎಲ್ಲದರಲ್ಲೂ ಹೇಳಿದ್ದಾರೆ, ನಿಮಗೆ ಹೊಟ್ಟೆಗೆ ತಿನ್ನಿ. ಇಫ್ ಯು ವಾಂಟ್ ಸಮಥಿಂಗ್, ಬಿ ವೆರಿ ರೆಸ್ಪೆಕ್ಟ್ಫುಲ್ ಆನ್ ಯುವರ್ ಮೀಟ್ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ. ಈವನ್ ಮುಸ್ಲಿಮಲ್ಲಿ ಹಲಾಲ್ ಅಂತ ಇದೆ, ಕ್ರಿಶ್ಚಿಯನ್ಸಲ್ಲಿ ಬೇರೆ ಬೇರೆ ಥರ ಟರ್ಮ್ಸ್ ಇದೆ, ಹಿಂದೂಸಲ್ಲೂ ಅಷ್ಟೇ. ಇನಿಷಿಯಲ್ ಡೇಸಲ್ಲಿ ದ್ಯಾಟ್ ವಾಸ್ ಅ ವೆರಿ ಡಿಫ್ರೆಂಟ್ ಜರ್ನಿ. ಇವಾಗ ಜಸ್ಟ್ ಬಿಕಾಸ್ ಆಫ್ ಮನಿ, ಎವ್ರಿಬಡಿ ಈಸ್ ಬಿಹೈಂಡ್ ಮನಿ. ಮ್ಯಾಕ್ಸಿಮಮ್ ಕತ್ತರಿಸು, ಮ್ಯಾಕ್ಸಿಮಮ್ ಡಿಸ್ಟ್ರಿಬ್ಯೂಟ್ ಮಾಡು. ನಮಗೆ ಇಲ್ಲಿ ಗಂಟ ತಲುಪಿದ್ರು ಅದಕ್ಕಿಂತ ಜಾಸ್ತಿ ತಿನ್ನು. ಐ ಆಮ್ ಸೇಯಿಂಗ್ ಐ ಆಮ್ ಜಸ್ಟ್ ಸೇಯಿಂಗ್ ದಿಸ್, ಲೆಟ್ಸ್ ಥಿಂಕ್ ಅಬೌಟ್ ಲಾಜಿಕಲ್ ಥಿಂಗ್ಸ್. ನಾವು ಎಷ್ಟು ವಿಚಿತ್ರವಾಗಿ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ಏನೇನೋ ಧ್ವಂಸಗಳಾಗುತ್ತೆ. ಬಿಕಾಸ್ ಪೀಪಲ್ ಆರ್ ಸೋ ಮಚ್ ಡೆಸ್ಟ್ರಾಯಿಂಗ್ ಆಲ್ ದ ಗಾಡ್ಲಿ ಕ್ರಿಯೇಷನ್ಸ್. ಪ್ರತಿಯೊಂದನ್ನು ಡೆಸ್ಟ್ರಾಯ್ ಮಾಡಿ ಅತಿ ಆಸೆಗೆ ಬಿದ್ದುಬಿಟ್ಟಿದ್ದೀವಿ. ಸೊ ಐ ವುಡ್ ಸೇ ಪ್ಲೀಸ್ ಲೆಟ್ಸ್ ಸ್ಲೋ ಡೌನ್. ಒಂದು ಅರ್ಥದಲ್ಲಿ ಯಾಕೆಂತ ಹೇಳಿದ್ರೆ ವಿ ನೀಡ್ ದೀಸ್ ಕೈಂಡ್ ಆಫ್ ಕಿಡ್ಸ್ ಕಮಿಂಗ್ ಆ್ಯಂಡ್ ಕ್ವಶನಿಂಗ್ ಅಸ್. ಬಿಕಾಸ್ ನೇಪಾಳಲ್ಲಿ ನಾವೆಲ್ಲ ನೋಡಿದ್ದೀವಿ, ಪೊಲಿಟಿಷಿಯನ್ಸ್ ಮನೆಗೆ ಹೋಗಿ ಬೆಂಕಿ ಹಚ್ಚಿರೋದು. ಫ್ರಸ್ಟ್ರೇಷನ್, ದೇ ಆರ್ ದ ಮೋಸ್ಟ್ ಏನು ಹೇಳೋದು, ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಫ್ರಸ್ಟ್ರೇಟ್ ಆಗಿದ್ದರೆ ಇಟ್ಸ್ ನಾಟ್ ದ ಸೊಲ್ಯೂಷನ್. ಹೋಗ್ಬಿಟ್ಟು ಬೆಂಕಿ ಹಚ್ಚೋದು ಸೊಲ್ಯೂಷನ್ ಅಲ್ಲ. ಇಟ್ ಹ್ಯಾಸ್ ಟು ಬಿ ವಿತ್ ದೇರ್ ಓನ್ ಸೆಲ್ಫು. ಪ್ರಪಂಚ, ಸಿಸ್ಟಮ್ನ, ಪೊಲಿಟಿಷನ್ನ ಇನ್ಯಾವುದನ್ನ ಚೇಂಜ್ ಮಾಡ್ಕೊಂಡು ಕೂರೋದಲ್ಲ. ಕ್ಲೈಮೇಟ್ನ, ವೆದರ್ನ ಚೇಂಜ್ ಮಾಡೋದಲ್ಲ. ಯು ಹ್ಯಾವ್ ಟು ಚೇಂಜ್ ಇನ್ ಯುವರ್ ಪ್ಲೇಸ್. ಅಷ್ಟೇ. ನೀವು ಚೇಂಜ್ ಆಗಬೇಕು, ನಾನು ಚೇಂಜ್ ಆಗಬೇಕು. ದ ಮೊಮೆಂಟ್ ಯು ಡಿಸೈಡ್ ಟು ಚೇಂಜ್ ಅಲ್ಲ, ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಇನ್ಸ್ಪೈರ್ಡ್ ಬೈ ಅದರ್ಸ್. ಸೊ ಕ್ವಶನ್ ನಂಬರ್ 5. ಆರ್ ವಿ ರೆಡಿ ಫಾರ್ ದಿಸ್? 5th ಕ್ವಶನ್ ವಿಯಾನ್. ಓಕೆ. ಅಲ್ಲಿ ನೋಡು, ಅಲ್ಲಿ ಹೇಳು ಎಲ್ರಿಗೂ. 5th ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ಯು ಆಲ್ರೆಡಿ ನೋ ಪ್ರೋಸೆಸ್ಡ್ ಫುಡ್ ಈಸ್ ಸ್ಲೋ ಪಾಯ್ಸನ್, ಅದು ಸ್ಲೋ ಪಾಯ್ಸನ್ ಅಂತ ಗೊತ್ತಿದ್ರು, ವೈ ಡು ವಿ ಸ್ಟಿಲ್ ಫೀಡ್ ಇಟ್ ಟು ಅವರ್ ಓನ್ ಚಿಲ್ಡ್ರನ್? ನಮ್ಮ ಮಕ್ಕಳಿಗೆ ನಾನು ಬಂದು ಆ ಒಂದು ಚಾಕ್ಲೇಟು, ಈ ಒಂದು ಸ್ವೀಟು, ಆ ಒಂದು ಬೇಡದಿರೋ ಕೆಮಿಕಲ್ ಕೊಟ್ಟು ಬಿಸ್ಕೆಟ್ಸು ಏನೇನು ಕೊಟ್ಟು, ನೂಡಲ್ಸ್ ಕೊಟ್ಟು, ವೈ ಡು ವಿ ಸ್ಟಿಲ್ ಫೀಡ್ ಇಟ್ ಟು ಅವರ್ ಓನ್ ಚಿಲ್ಡ್ರನ್ ವಿತ್ ಅವರ್ ಓನ್ ಹ್ಯಾಂಡ್ಸ್? ನಮ್ಮ ಕೈಯಾರೆ ಅವರಿಗೆ ಪಾಯ್ಸನ್ ತಿನ್ಸೋದು. ನಾವು ನೆಂಟರ ಮನೆಗೆ ಹೋದಾಗ ಒಂದಿಷ್ಟು ಚಾಕ್ಲೇಟು, ಒಂದು ಸ್ವೀಟು, ಅದು ಇದು ತಗೊಂಡೋಗಿ ಅವರಿಗೆ ಪಾಯ್ಸನ್ ತಿನ್ಸೋದು. ಅವ್ರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೇಲಿ ಪಾಯ್ಸನ್ ತಿನ್ಸೋದು. ಸೊ ಈ ಥರ ಪಾಯ್ಸನ್ ಎಕ್ಸ್ಚೇಂಜ್ ಆಗಿ ನನ್ನ ಫ್ರೆಂಡ್ ಮೊನ್ನೆ ಒಂದು ವೀಡಿಯೋ ಕಳಿಸ್ದ. ಅವರ ಅಮ್ಮ 65 kg ಇರೋರು 35 kg ಆಗಿ ಕ್ಯಾನ್ಸರ್ ಪೇಷೆಂಟು ಮನೇಲಿ ಮಲಗಿದ್ದಾರೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಮಲ್ಟಿಪಲ್ ರೀಸನ್ಸು. ಇಟ್ ಮೈಟ್ ಬಿ ಫುಡ್ಡು, ಇಟ್ ಮೈಟ್ ಬಿ ಲೈಫ್ ಸ್ಟೈಲು, ಇಟ್ ಮೈಟ್ ಬಿ ವಾಟ್ ಎವರ್ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಫಾರ್ ಕ್ಯಾನ್ಸರ್. ಬಟ್ ಗೊತ್ತಿದ್ದು ಈ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ.
ಸೊ ಇದು ನಾವು ಏನಪ್ಪ ನೀನು ಬಂದುಬಿಟ್ಟು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಕೇಳುವವರಿಗೆ ಒಂದೇ ಹೇಳ್ತೀನಿ, ಐ ಆಮ್ ನಾಟ್ ಟೆಲ್ಲಿಂಗ್ ಇಮಿಡಿಯೇಟ್ ಚೇಂಜ್ ಆಗಬೇಕು ಅಂತಲ್ಲ. ಒಂದು ಬೇಕ್ರಿ ಅಂತ ಇದ್ದರೆ ಕಂಪ್ಲೀಟ್ ಬೇಕ್ರಿಯಲ್ಲಿ ನಮಗೆ ಅನ್ಹೆಲ್ದಿ ಫುಡ್ ಇಡೋದಕ್ಕಿಂತ ಅದ್ರ ಒಟ್ಟಿಗೆ ಒಂದು ಕಡೆಯಲ್ಲಿ ಹೆಲ್ದಿ ಫುಡ್ ಕೂಡ ಪ್ರಮೋಟ್ ಮಾಡಿ. ಯಾಕಂದರೆ ಫ್ಯೂಚರ್ ಈಸ್ ಆಲ್ ಅಬೌಟ್ ಹೆಲ್ತ್, ಫ್ಯೂಚರ್ ಈಸ್ ನಾಟ್ ಅಬೌಟ್ ಬುಲ್ಶಿಟ್, ಫ್ಯೂಚರ್ ಈಸ್ ಆಲ್ ಅಬೌಟ್ ಹೆಲ್ತ್. ಪೊಲಿಟಿಷಿಯನ್ಸು ಅಬ್ದುಲ್ ಕಲಾಂ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು, ನಮ್ಮ ಸೆಲೆಬ್ರಿಟೀಸ್ ಪುನೀತ್ ರಾಜ್ಕುಮಾರ್ ಫೀಲ್ ದ ಪವರ್ ಅಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು, ಅವರ ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಸಫರಿಂಗ್ ಆಗ್ತಾ ಇದ್ದಾರೆ. ನಾನು ಹೇಳ್ತಾ ಇರ್ತೀನಿ, ಡಾಕ್ಟರ್ ರಾಜ್ಕುಮಾರ್, ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಇಸ್ ಬ್ಲಡಿ ಸಫರಿಂಗ್ ಬಿಕಾಸ್ ಆಫ್ ಆಲ್ ದಿಸ್ ಬುಲ್ಶಿಟ್ ವಾಟ್ ವಿ ಹ್ಯಾವ್ ಡನ್ ಫಾರ್ ಅವರ್ ಸೊಸೈಟಿ. 1 ಕೋಟಿದು ಚೆಕ್ ಇದೆ. ಇದು ಯಾಕೆ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಮಾಡೋಕೆ ಹೊರಟಿರೋದು ಒಂದು ರೆವಲ್ಯೂಷನು. ಈ ರೆವಲ್ಯೂಷನ್ ಯಾಕೆ ಅಂತ ಹೇಳಿದ್ರೆ, ನನ್ನ ಟೀಮ್ನ ಕರ್ಕೊಂಡು ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟು, ದೇರ್ ಆರ್ ಪೀಪಲ್ ಹೂ ಈಸ್ ಕಮಿಂಗ್ ಆ್ಯಂಡ್ ಕ್ವಶನಿಂಗ್ ಈಚ್ ಆಫ್ ದೆಮ್. ಇನ್ ಮದುವೆ ಮನೇಲಿ ಕ್ವಶನ್ ಮಾಡ್ತಾರೆ, ಒಂದೊಂದು ಕಡೆ ಅಲ್ಲಿ ಇಲ್ಲಿ ಫಂಕ್ಷನ್ ಎಲ್ಲ ಕಡೆ ಹೋದಾಗ ಕ್ವಶನ್ ಮಾಡ್ತಾರೆ, ಭಜನಿಗೆ ಏನಾಗಿದೆ ಅಂತ ಹೇಳೋ ವಿಡಿಯೋ ಇದು. ಇದಕ್ಕೆ ನಿಮ್ಮ ಹತ್ರ ಆನ್ಸರ್ ಇದ್ದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆನ್ಸರ್ ತಗೊಂಡು ಬನ್ನಿ. ಆ್ಯಂಡ್ ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್. ಭಯ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಭಯ ನಾನು ಇವನಿಗೆ ಪಡಬೇಕು. ಯಾಕಂದರೆ ನಾಳೆ ದಿವಸ ಈ ಶುಡ್ ನಾಟ್ ಟೆಲ್ ಪಾಪ ಯು ಹ್ಯಾವ್ ಟಾಟ್ ಮಿ ಆಲ್ ಬುಲ್ಶಿಟ್ ಅಂತ. ಸೊ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಹೋಗೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಟುಗೆದರ್ ಆ್ಯಸ್ ಅ ಹ್ಯೂಮನ್, ದಟ್ಸ್ ಓಕೆ. ಬಟ್ ಅವೇರ್ನೆಸ್ ಇರಲಿ, ರಿಯಲೈಸೇಷನ್ ಇರಲಿ ದಟ್ ಲೆಟ್ಸ್ ಬಿ ಜಿನ್ಯೂನ್, ಲೆಟ್ಸ್ ಬಿ ಅಥೆಂಟಿಕ್. ಬಿಕಾಸ್ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿರೋದು ಅಥೆಂಟಿಕ್, ರಿಯಲ್, ನ್ಯಾಚುರಲ್ ಫ್ಯೂಚರ್. ಇಟ್ ಈಸ್ ನಾಟ್ ಅಬೌಟ್ ಕೆಮಿಕಲ್, ಆಲ್ ಮೈಂಡ್ನ ಕಂಟ್ರೋಲ್ ಮಾಡಿ ಫ್ಲೂರೈಡ್ ಹಾಕಿ ನಮಗೆ ಅವೇರ್ನೆಸ್. ಆ್ಯಂಡ್ ಡಾಕ್ಟರ್ಸ್, ದೇ ಆರ್ ಸಫರಿಂಗ್ ಲೈಕ್ ಎನಿಥಿಂಗ್. ಅಷ್ಟು ಡಾಕ್ಟರ್ಸ್ ಸಫರ್ ಆಗ್ತಾ ಇದ್ದಾರೆ. ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ದೇರ್ ಮೈಟ್ ಬಿ ಪೀಪಲ್ ಹೂ ಆರ್ ಸೋ ಗುಡ್ ಇನ್ ಎವ್ರಿಥಿಂಗ್, ಎಕ್ಸ್ಪರ್ಟ್ಸ್ ಇರ್ಬೋದು, ಬಟ್ ಇಂಟರ್ನಲಿ ದೇ ಆರ್ ಸಫರಿಂಗ್. ಬಿಕಾಸ್ ಕಷ್ಟಪಟ್ಟು ದುಡ್ಡು ಹಾಕಿ ಒಂದು ಸರ್ಟಿಫಿಕೇಟಿಗೆ ಒಂದು MBBS ಅಂತ ಮಾಡಿರ್ತಾರೆ. ದೇ ವುಡ್ ಹ್ಯಾವ್ ಸ್ಪೆಂಡ್ ಸೋ ಮಚ್ ಆಫ್ ಮನಿ. ಈಗ ಒಂದು ಸಿಟಿಯಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ದೊಡ್ಡ ಹಾಸ್ಪಿಟಲ್ ಇದ್ದಾಗ ದೇ ಹ್ಯಾವ್ ಟು ಮೀಟ್ ದ ಟಾರ್ಗೆಟ್ಸ್. ಇಷ್ಟು ಆಪ್ರೇಷನ್ ಅಂತ ಮಾಡಬೇಕು, ಇಷ್ಟು ಡಿಸೀಸಸ್ ಅಂತ ಇರಬೇಕು. ಸೊ ಆಲ್ ದೀಸ್ ಥಿಂಗ್ಸ್, ಎಂಡ್ ಆಫ್ ಇಟ್ ಹೂ ಈಸ್ ದ ಗೇಮ್ ಪ್ಲೇಯರ್? ಇದರಿಂದ ಯಾರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ದ $1 million ಕ್ವಶನ್. ಆ್ಯಂಡ್ ಐ ಹ್ಯಾವ್ ದಟ್ $1 million ಆನ್ಸರ್. ಅದು ಬೇಕಂದರೆ ಜಾಯಿನ್ ನೇಚರ್ಪ್ರೂನರ್ಸ್ ಕ್ಲಬ್. ಕರೆಕ್ಟ್? ಯಾ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್. ಈ ವಿಡಿಯೋನ ನೀವು ನಿಮ್ಮ ಯಾರು ಬೇಕಾದರೂ ಶೇರ್ ಮಾಡಿ. ಬಟ್ ಐ ವಾಂಟ್ ದ ಆನ್ಸರ್. 1 ಕೋಟಿ ಗುರು, ನಾವಿಲ್ಲಿ ಇರೋದೇ ಸ್ವಲ್ಪ ದಿನ ಗುರು, ಯಾಕೆ ಗುರು ಇಷ್ಟೆಲ್ಲ ನಾವು ಮಾಡಬೇಕು ಅಂತ ಕೇಳೋರಿಗೆ ಒಂದೇ ಒಂದು ಆನ್ಸರು, ನಾವು ಎಷ್ಟು ದಿನ ಇರ್ತೀವೋ ಗುರು ಗೊತ್ತಿಲ್ಲ ಗುರು, ಆದರೆ ಗುರು ದಯವಿಟ್ಟು ಗುರು ನಮ್ಮ ಒಂದು ಈ ಕ್ಯಾನ್ಸರ್ ಬಂದಿರುತ್ತಲ್ಲ ಗುರು, ಆ ಥರ ಬಿದ್ದು ಒದ್ದಾಡ್ತಾರಲ್ಲ ಅವ್ರನ್ನ ಹತ್ರ ಹೋಗ್ಬಿಟ್ಟು ಕೇಳಿ ಗುರು, ಏನಾಗಿತ್ತು ಪ್ರಾಬ್ಲಮ್, ಅವ್ರು ಯಾಕೆ ಆ ಸಿಚುವೇಷನಲ್ಲಿ, ಈಗ ಅವರ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೊಟ್ಟರು ಸಾಕಾಗ್ತಿಲ್ಲ. ಸೊ ಈ ಗುರು ಶಿಷ್ಯ ಅಂತೆಲ್ಲ ಹೇಳ್ಕೊಂಡು ನಮಗೆ ಬೋಧನೆ ಮಾಡೋಕ್ಕೆ ಬರ್ತಿರಲ್ಲ, ನಿಮಗೇನಾದರೂ ನನ್ನ ವೀಡಿಯೋದಲ್ಲಿ ಇದು ಇಷ್ಟ ಆಗ್ತಾಯಿಲ್ಲ ಅಂದರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್, ದಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್, ನೋ ಪ್ರಾಬ್ಲಮ್. ಬಟ್ ಐ ಆಮ್ ಸ್ಪೀಕಿಂಗ್ ರಿಯಾಲಿಟಿ. ಸತ್ಯ ಮಾತಾಡಲಿಕ್ಕೆ ಧೈರ್ಯ ಬೇಕು. ರೌಡಿಸಮ್ ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ದೊಡ್ಡ ರೌಡೀಸ್ ಇದ್ದಾರೆ, ದೊಡ್ಡ ಏನೇನೋ ಧೈರ್ಯ ಇರೋಂತಿದ್ದಾರೆ. ಬಟ್ ಈ ಥರ ಒಂದು ಕ್ವಶನ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲದವರೇ ಜಾಸ್ತಿ ಇದ್ದಾರೆ. ವಾಟ್ ಎವರ್ ನಮ್ಮ ದೊಡ್ಡವರು, ಹಿರಿಯರು, ಯಾರ್ಯಾರು ಇದ್ದರು, ಅವ್ರು ಏನಾದರೂ ಮಾಡ್ತಾಯಿದ್ರೆ ವಿ ಡೋಂಟ್ ಕ್ವಶನ್, ವಿ ಜಸ್ಟ್ ಬ್ಲೈಂಡ್ಲಿ ಫಾಲೋ. ಆ್ಯಂಡ್ ಸಫರ್ ಆಗಬೇಕಾದ್ರೆ ವಿ ಆರ್ ಆಲ್ ಸಫರಿಂಗ್ ಆ್ಯಂಡ್ ಇಟ್ ನೀಡ್ಸ್ ಗಟ್ಸ್. ದಟ್ಸ್ ವಾಟ್ ಐ ಆಮ್ ಶೋಯಿಂಗ್. ಆ್ಯಂಡ್ ಇನ್ ದಿಸ್ ಜರ್ನಿ ಇಫ್ ಐ ಆಮ್ ಅಲೋನ್ ಆಲ್ಸೋ ಐ ಡೋಂಟ್ ಕೇರ್. ಎಂಡ್ ಆಫ್ ಇಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಪೀಪಲ್ ಅವೇರ್ ದಟ್ ದಿಸ್ ಈಸ್ ವಾಟ್ ಈಸ್ ಸಪೋಸ್ ಟು ಬಿ ದ ರಿಯಲ್ ಫ್ಯೂಚರ್ ಆಫ್ ಲೈಫ್. ನಮ್ಮ ಮಕ್ಕಳು ನಮ್ಮ ಮುಂದೆ ಸಾಯ್ಬಾರ್ದು, ನಮ್ಮ ಮಕ್ಕಳು ನಮ್ಮ ಮುಂದೆ ಕ್ಯಾನ್ಸರ್ ಬಂದು ಇನ್ನೇನೋ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಹೇಳಿದ್ರೆ ವಿ ಶುಡ್ ರಿಯಲಿ ಥಿಂಕ್ ಅಬೌಟ್ ಇಟ್. ಬಟ್ ಆದರೂ ಹೇಳ್ತೀನಿ, ಚೇಂಜ್ ಆಗಬೇಡಿ. ನೀವು ವಾಟ್ ಎವರ್ ಯು ಆರ್ ಡೂಯಿಂಗ್ ಫಾಲೋ ದ್ಯಾಟ್, ನೋ ಪ್ರಾಬ್ಲಮ್. ಈ ವಿಡಿಯೋ ಈಸ್ ಜಸ್ಟ್ ಫಾರ್ ಅವೇರ್ನೆಸ್ ಅಷ್ಟೇ. ಗೊತ್ತಿರಲಿ. ನಮ್ಮ ಟೀಮ್ನ ಯಾರಾದರೂ ಬಂದು ಕೇಳಿದ್ರೆ ದಟ್ ಈಸ್ ದ ಆನ್ಸರ್. ಐವ್ ಗಿವನ್ ದಿಸ್ ಲಿಂಕ್, ಕಳಿಸಿ. ಇಫ್ ಯು ಹ್ಯಾವ್ ಅ ಆನ್ಸರ್ ಅಮೇಜಿಂಗ್, ಇಫ್ ಯು ಡೋಂಟ್ ಹ್ಯಾವ್ ಅ ಆನ್ಸರ್ ಆ್ಯಂಡ್ ಎಂಡ್ ಆಫ್ ಇಟ್ ಡೋಂಟ್ ಬಿ ಗಿಲ್ಟಿ. ನಾವೆಲ್ಲ ಮಾಡಿದ್ದೀವಿ, ನೀವೆಲ್ಲ ಮಾಡ್ತಾ ಇದ್ದೀರಾ, ದಟ್ಸ್ ಓಕೆ. ಬಟ್ ಎಂಡ್ ಆಫ್ ಇಟ್ ಲೆಟ್ ಅಸ್ ನೋ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ಬಿ ಥಾಟ್ಫುಲ್. ಒಂದು 10 ನಿಮಿಷ ಯೋಚನೆ ಮಾಡಿದ್ರೆ ನಿಮಗೆ ತುಂಬ ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. ಥ್ಯಾಂಕ್ ಯು ವಿಯಾನ್ ಫಾರ್ ಕಮಿಂಗ್ ಹಿಯರ್. ಈ ಚೆಕ್ ನೀನೇ ಇಟ್ಕೊ ಮಚ್ಚ. ಥ್ಯಾಂಕ್ ಯು. ಓಕೆ, ಈ ಚೆಕ್ನ ಹೋಗಿ ಯಾರು ಬರ್ತಾರೆ ಅವ್ರಿಗೆ ಕೊಟ್ಬಿಡುವ. ಹೇಳಿ ಎಲ್ರಿಗೂ ಯಾರಿಗೆ ಬೇಕು ಚೆಕ್ಕು, ಆನ್ಸರ್ ಮಾಡಿ ಚೆಕ್ ಇಸ್ಕೊಳ್ಳಿ ಅಣ್ಣ. ಬಂದ್ರೆ ಚೆಕ್ ಬಂದ್ರೆ ತಗೊಳ್ಳಿ. ಆದರೆ ಈ ಚೆಕ್ ಕೊಡೋದಕ್ಕಿಂತ ಮುಂಚೆ ನನ್ನ ರೆಸಾರ್ಟ್ನ ರಿಟ್ರೀಟ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನ ಸೇಲ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಈ ಕ್ಯಾಶ್ನ ಕೊಟ್ಬಿಡ್ತೀನಿ 100%. ಐ ಆಮ್ ಒನ್ಸ್ ಐ ಕಮಿಟ್, ಇಟ್ ಈಸ್ ಕಮಿಟ್ಮೆಂಟು. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ 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 ಅಣ್ಣ. ಬಾಯ್. ನಾನು ಠಾಡಾ. Dip, 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 dip.